ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಕಮೆಂಟ್ಸ್ ಬರ್ತಾ ಇದೆ, ನೀವು ಮಾರ್ತಾ ಇರೋ ಗೊಬ್ಬರದ್ದು ಅದ್ರ ಬಗ್ಗೆ ಎಲ್ಲ ನಮಗೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಿದ್ದೀರಾ. ಅಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಡೀಟೇಲ್ಸ್ ಹೇಳ್ತಿದ್ದೀನಿ, ಆದರೂ ನೀವು ಕೇಳ್ತಿದ್ದೀರಾ ಅನ್ನೋದಕ್ಕೋಸ್ಕರ ನಾನು ಇವತ್ತು ಮತ್ತೆ ಇನ್ನೊಂದು ಸರಿ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಇವತ್ತು ನೋಡಿ ನಮ್ಮ ಗಾರ್ಡನಲ್ಲಿ ಎಷ್ಟೊಂದು ದಾಸವಾಳ ಎಲ್ಲ ಬಿಟ್ಟಿದೆ. ನನಗಂತೂ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯಿತು. ಹಂಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳು ಶನಿವಾರ ಅಂದರೆ 27ನೇ ತಾರೀಕಲ್ಲಿ ಅರಳಿರೋಂಥದ್ದು ಹೂಗಳು ಇವು. ಎಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನೋಡಿ. ಅದರಲ್ಲಿ ಇದು ಡಬಲ್ ಪೆಟಲು ಅಂದರೆ ಪಿಂಕು ವೈಟು ಮಿಕ್ಸ್ ಆಗಿದೆಯಲ್ಲ ಅದು. ಇದು ತುಂಬ ರೇರ್ ಕಲರು. ಇವತ್ತು 2 ಹೂ ಬಿಟ್ಟಿದೆ. ನೋಡೋಕ್ಕಂತೂ 2 ಕಣ್ಣು ಸಾಲಲ್ವೇನೋ ಅಷ್ಟು ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ. ಅದರಲ್ಲೂ ಈ ಚಳಿಗಾಲದಲ್ಲಂತೂ ಇಷ್ಟು ಚೆನ್ನಾಗಿ ಹೂ ಬರ್ತಾ ಇದೆಯಲ್ಲ, ನೋಡೋಕ್ಕಂತೂ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ದಾಸವಾಳ ಗಿಡಗಳಿಗೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ರಿಸಲ್ಟೂ ಬರುತ್ತೆ. ಅಂದರೆ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಯಾವುದೇ ಒಂದು ಗಿಡಗಳಾದ್ರೂ ಅಷ್ಟೇ. ಅಂದರೆ ವೈಟು ಮತ್ತು ಪಿಂಕು ಮಿಕ್ಸ್ ಇದೆಯಲ್ಲ, ಅದು 2 ಗಿಡ ಇದೆ. ಒಂದು ಗಿಡದಲ್ಲಿ ಇವತ್ತು 4 ಹೂ ಬಿಟ್ಟಿದೆ, ಇನ್ನೊಂದು ಗಿಡದಲ್ಲಿ 2 ಹೂ ಬಿಟ್ಟಿದೆ ನೋಡಿ. ಇದರಲ್ಲಿ 2 ಹೂ ಬಿಟ್ಟಿದೆ. ತುಂಬ ಚೆನ್ನಾಗಿ ಹೂವೆಲ್ಲನೂ ಬಂದಿದೆ ಇವತ್ತು. ಅಂದರೆ ಒಂದೊಂದು ದಿನ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಕಡಿಮೆ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಇವತ್ತೇ ಇಷ್ಟೊಂದು ಹೂವೆಲ್ಲ ಬಿಟ್ಟಿದೆ ನೋಡಿ. ಇದರಲ್ಲಿ 2 ಮತ್ತು 1 ಈ ಥರ ಎಲ್ಲ ಹೂ ಸಿಗ್ತಾನೆ ಇರುತ್ತೆ. ಗೊಬ್ಬರಗಳಾಗಲಿ ಮತ್ತು ಪಾಟ್ಗಳಾಗಲಿ ಬೇಕಿತ್ತು ಅಂದರೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಅಂತಲೂ ನಾನು ನಂಬರ್ ಹಾಕಿದ್ದೆ. ನೀವು ಅದಕ್ಕೆ ನಂಬರಿಗೆ ಫೋನ್ ಮಾಡೋದು ಬಿಟ್ಬಿಟ್ಟು ನನಗೆ ಬರೀ ಕಮೆಂಟಲ್ಲೇ ಕೇಳ್ತೀರಾ, ಅದು ಸಿಗುತ್ತಾ, ಇದು ಸಿಗುತ್ತಾ, ಇದು ಕಳಿಸ್ತೀರಾ ಅಂತ ಕೇಳ್ತಿರ್ತೀರಾ. ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ಯಾರೆಲ್ಲ ಗೊಬ್ಬರಗಳನ್ನ ತಗೊಂಡಿದ್ದೀರಾ ಅದನ್ನು ಬಳಸೋದು ಹೆಂಗೆ ಅಂದರೆ, ನೀವು ಸ್ವಲ್ಪ ಪಾಟಲ್ಲಿ ಮಣ್ಣೆಲ್ಲನೂ ಲೂಸ್ ಮಾಡಿಬಿಟ್ಟು ಒಂದು ಇಂಚಷ್ಟು ಮಣ್ಣು ತೆಗೆದುಬಿಟ್ಟು ಅದಕ್ಕೆ ನೀವು ಪಾಟಿಂಗ್ ಮಿಕ್ಸನ್ನು ಒಂದೊಂದು ಹಿಡಿನ ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಡಿ ಅದ್ರ ಮೇಲೆ. ಇನ್ನು ಈ ಬೇವಿನ ಹಿಂಡಿ ಗಿಡಗಳಿಗೆ ಉತ್ತಮ ನೈಸರ್ಗಿಕ ಗೊಬ್ಬರ ಅಂತಲೇ ಹೇಳ್ಬೋದು. ಹಾಗೆ ಕೀಟನಾಶಕವಾಗಿಯೂ ಸಹ ಇದು ಉಪಯೋಗ ಆಗುತ್ತೆ. ಬೇವಿನ ಹಿಂಡಿ ಗಿಡದ ಬೇರನ್ನು ರಕ್ಷಣೆ ಮಾಡುತ್ತೆ. ಹಾಗೆ ಮಣ್ಣಿನ ಫಲವತ್ತತೆಯೂ ಸಹ ಹೆಚ್ಚು ಮಾಡುತ್ತೆ. ಸುಮಾರು 6 ತಿಂಗಳವರೆಗೂ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಒದಗಿಸುತ್ತೆ ಈ ಬೇವಿನ ಹಿಂಡಿ. ಈ ಕಡಲೆಕಾಯಿ ಹಿಂಡಿನೂ ಅಷ್ಟೇ. ಇದನ್ನು ನೆನೆಸ್ಬಿಟ್ಟು ನಾವು 15 ದಿನಕ್ಕೊಂದ್ಸತಿ ಗಿಡಗಳಿಗೆ ಕೊಡೋದ್ರಿಂದ ಹೂವು ಹಣ್ಣು ಇದೆಲ್ಲ ಚೆನ್ನಾಗಿ ಬರೋದಕ್ಕೆ ಪ್ರಚೋದನೆ ಮಾಡುತ್ತೆ. ಕಡಲೆಕಾಯಿ ಹಿಂಡಿನಲ್ಲಿ ಸಾರಜನಕ ಹೆಚ್ಚಾಗಿರುತ್ತೆ. ಇನ್ನು NPK, ಗಿಡಗಳಿಗೆ ಈ NPK ಬಳಸೋದ್ರಿಂದ ಗಿಡಗಳು ಆರೋಗ್ಯವಾಗಿ ಸಮೃದ್ಧಿಯಾಗಿ ಬೆಳೆಯೋದಕ್ಕೂ ಸಹ ಅನುಕೂಲ ಮಾಡುತ್ತೆ. ಈ NPKನ ಗಿಡಗಳಿಗೆ ಬಳಸೋದ್ರಿಂದ ಹೆಚ್ಚು ಇಳುವರಿ ಕೊಡುತ್ತೆ. ಹೂಗಳಲ್ಲಾಗಿರ್ಬೋದು, ಹಣ್ಣುಗಳಲ್ಲಾಗಿರ್ಬೋದು ಹೆಚ್ಚು ಇಳುವರಿನ ಸಿಗುತ್ತೆ. ಈ NPKಲಿ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಹೆಚ್ಚಾಗಿರುತ್ತೆ. ಈ NPKನ ನೀರಲ್ಲಿ ಕಲಿಸ್ಬಿಟ್ಟು ನೀವು ಗಿಡದ ಬುಡಕ್ಕೂ ಸಹ ಹಾಕ್ಬೋದು ಮತ್ತು ಎಲೆಗಳ ಮೇಲೂ ಸಹ ಸ್ಪ್ರೇ ಮಾಡ್ಬೋದು. ಇನ್ನು ಎಪ್ಸಮ್ ಸಾಲ್ಟು, ಇದನ್ನು ಮೆಗ್ನೀಷಿಯಂ ಸಲ್ಫೇಟ್ ಅಂತಲೂ ಸಹ ಕರೀತಾರೆ. ಇದು ಗಿಡಗಳಿಗೆ ಒಂದು ಒಳ್ಳೆ ಪೋಷಕಾಂಶನ ಸಹ ಒದಗಿಸುತ್ತೆ. ಗಿಡಗಳಿಗೆ ಈ ಎಪ್ಸಮ್ ಸಾಲ್ಟ್ನ ಯಾಕೆ ಬಳಸ್ತಾರೆ ಅಂದರೆ, ಈ ಗಿಡದ ಎಲೆಗಳೆಲ್ಲ ಹಳದಿ ಕಲರ್ ಆಗ್ತಾ ಇರುತ್ತೆ, ಆ ಥರ ಆಗೋದೆಲ್ಲ ಕಡಿಮೆ ಆಗೋದಕ್ಕೋಸ್ಕರ ಈ ಎಪ್ಸಮ್ ಸಾಲ್ಟ್ನ ಬಳಸ್ತಾರೆ. ಇನ್ನು ಹೂವಿನ ಗಿಡದಲ್ಲಾಗಿರ್ಬೋದು, ಹಣ್ಣಿನ ಗಿಡದಲ್ಲಾಗಿರ್ಬೋದು ಹೆಚ್ಚು ನಮಗೆ ಹೂವು ಹಣ್ಣು ಸಿಗೋದಕ್ಕೆಲ್ಲ ಇದು ಪ್ರಚೋದನೆ ಮಾಡುತ್ತೆ. ಎಪ್ಸಮ್ ಸಾಲ್ಟ್ನ ಬಳಸೋದ್ರಿಂದ ಗಿಡಗಳು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆಯೋದಕ್ಕೂ ಸಹ ಅನುಕೂಲ ಮಾಡುತ್ತೆ. ಎಪ್ಸಮ್ ಸಾಲ್ಟ್ನ 1 ಲೀಟ್ರ್ ನೀರಿಗೆ 1 ಸ್ಪೂನು ಅಥವಾ 2 ಸ್ಪೂನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿಂಗಳಿಗೊಂದ್ಸತಿ ಗಿಡದ ಬುಡಕ್ಕೂ ಸಹ ಹಾಕ್ಬೋದು ಮತ್ತು ಎಲೆಗಳ ಮೇಲೂ ಸಹ ನೀವು ಸ್ಪ್ರೇ ಮಾಡ್ಬೋದು. ಈ ಎಪ್ಸಮ್ ಸಾಲ್ಟ್ನ ಬಳಸೋದ್ರಿಂದ ಗಿಡದಲ್ಲಿ ಹೆಚ್ಚು ದೊಡ್ಡದಾಗಿ ಹೂ ಬರುತ್ತೆ ಮತ್ತು ಹಣ್ಣುಗಳಲ್ಲೂ ಅಷ್ಟೇ ತುಂಬ ದಪ್ಪನಾಗೆಲ್ಲ ಹಣ್ಣು ಬಿಡೋದಕ್ಕೂ ಸಹ ಇದು ಅನುಕೂಲ ಮಾಡುತ್ತೆ. ಇನ್ನು ಈ ರೋಸ್ ಮಿಕ್ಸು ಗುಲಾಬಿ ಗಿಡಗಳಿಗಂತೂ ಮಾಡಿಸಿದಂತಹ ಗೊಬ್ಬರ ಅಂತಲೇ ಹೇಳ್ಬೋದು. ಗುಲಾಬಿ ಗಿಡ ಒಂದಕ್ಕೆ ಅಂತ ಅಲ್ಲ, ನೀವು ದಾಸವಾಳ ಗಿಡಗಳಿಗೂ ಸಹ ಈ ರೋಸ್ ಮಿಕ್ಸ್ನ ಹಾಕ್ಬೋದು. ಗುಲಾಬಿ ಗಿಡದಲ್ಲಿ ಮತ್ತು ಈ ದಾಸವಾಳ ಗಿಡದಲ್ಲಿ ಹೂ ಬಿಡದೇ ಇರೋಂತಹ ಗಿಡ ಇರುತ್ತಲ್ಲ, ಅಂಥ ಗಿಡಕ್ಕೆಲ್ಲ ಹಾಕಿದ್ರೂ ತುಂಬ ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ. ಇನ್ನು ಈ ಪಾಟಿಂಗ್ ಮಿಕ್ಸ್ನ ನೀವು ಸ್ವಲ್ಪ ಪಾಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ಮಣ್ಣಿಗೆ ಅದನ್ನು ಸ್ವಲ್ಪ ಸೇರಿಸ್ಬಿಟ್ಟು ಪಾಟ್ ಮಿಕ್ಸ್ ಮಾಡ್ಕೊಂಡು ಸಹ ನೀವು ಹಾಕೋಬೋದು. ಇಲ್ಲಾಂದರೆ ನೀವು ಗಿಡನ ಡೈರೆಕ್ಟಾಗಿ ಇದ್ರ ಜೊತೆನೇ ಸೇರಿಸಿ ನೀವು ಗಿಡಗಳನ್ನ ಇಡ್ಬೋದು. ಇನ್ನು ಇದು ಕೊಕೋಪೀಟು, ಅಂದರೆ ಇದು 5 kg ಬ್ಯಾಗು. ನಿಮಗೆ ಬೇಕಿತ್ತು ಅಂದರೆ ನೀವು ತರಿಸ್ಕೋಬೋದು. ಅಂದರೆ ನಾನು ಇವಾಗ ತೋರಿಸಿರೋ ಅಷ್ಟು ನಿಮಗೆ ಗಾರ್ಡನ್ಗೆ ಬೇಕಾಗಿರೋ ಅಂತಹದ್ದು ನಮ್ಮ ಹತ್ರ ಸಿಗುತ್ತೆ. ಇನ್ನು ಇದು ಕಾಂಪೋಸ್ಟು ನೋಡಿ, ಆರ್ಗಾನಿಕ್ ಕಾಂಪೋಸ್ಟು. ನಾನು ಇದನ್ನು ಮೊನ್ನೆ ಒಂದು ಮಲ್ಲಿಗೆ ಗಿಡಕ್ಕೂ ಹಾಕಿದ್ದೀನಿ. ಅದು ರಿಸಲ್ಟೂ ಸಹ ಚೆನ್ನಾಗಿ ಬಂದಿದೆ. ಆ ವಿಡಿಯೋನೂ ಸಹ ನಿಮಗೆ ತೋರಿಸಿದ್ದೀನಿ. ನೆಕ್ಸ್ಟು ಪಾಟ್ಗಳು ನೋಡಿ, ಈ ಥರ ಪಾಟ್ ಬೇಕಾದ್ರೂ ಸಿಗುತ್ತೆ ನಿಮಗೆ. ಮತ್ತು
ಹೀಗೆ ಯಾವ ಸೈಜ್ ಪಾಟ್ ಬೇಕಿದ್ರೂ ಸಹ ಸಿಗುತ್ತೆ ನಮ್ಮ ಹತ್ರ. ನೋಡಿ ಈ ಥರ ಪಾಟ್ಗಳು, ಇದನ್ನು ಬೇರೆಯವರು ಬುಕ್ ಮಾಡ್ಕೊಂಡು ಬ್ಲ್ಯಾಕು ಮತ್ತು ರೆಡ್ಡಲ್ಲಿ ಅವರು ಒಟ್ಟು 10 ಪಾಟನ್ನು ಬುಕ್ ಮಾಡ್ಕೊಂಡಿದ್ದಾರೆ. ನಿಮಗೆ ಯಾವುದೇ ಸೈಜಿನ ಪಾಟ್ಗಳು ಬೇಕಿದ್ರೂ ನಮ್ಮ ಹತ್ರ ಸಿಗುತ್ತೆ. ಅಂದರೆ ನಿಮಗೆ ಬೇವಿನ ಹಿಂಡಿ ಆಗಿರ್ಬೋದು, ಮತ್ತು ಕಡಲೆಕಾಯಿ ಹಿಂಡಿ, ಪಾಟ್ಗಳು, ರೋಸ್ ಮಿಕ್ಸು, ಎಪ್ಸಮ್ ಸಾಲ್ಟು, NPK ಪ್ರತಿಯೊಂದೂ ಸಹ ಸಿಗುತ್ತೆ. ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನಿಮಗೆ ಬೇಕಿತ್ತು ಅಂದರೆ ನೀವು ಅದಕ್ಕೆ ಫೋನ್ ಮಾಡಿ. ನೋಡಿ ಇವತ್ತು ಇಷ್ಟು ಹೂವೆಲ್ಲ ಸಿಕ್ಕಿದೆ, ಅಂದರೆ ಹೆಚ್ಚು ದಾಸವಾಳ ಹೂವೇ ಸಿಕ್ಕಿದೆ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.